ನಮಸ್ಕಾರ ರೀ ಜವಾರಿ ಮಂದಿ ಸಿ ಎಸ್ ಕೆ ಪಾಪಿಂಗ್ ಕಾಪಾಡ್ತಿತ್ರಿ ಅವ್ನು ಸಣ್ಣ ಹುಡುಗ ಹೊಡೆದ್ರಿ ಸಿ ಎಸ್ ಕೆ ನಾಯಿ ಹೊಡೆದಾರೆ ಸಣ್ಣ ಹುಡುಗ ಸೂರ್ಯವಂಶಿ ಏನು ಬ್ಯಾಟಿಂಗ್ ಸೂರ್ಯವಂಶಿದ್ದು ಬೆಂಕಿ ಯಶಸ್ವಿ ಜಯಸ್ವಾಲ್ ಹತ್ರ ಬೆಂಕಿಯಾಗಿ ಓಪನಿಂಗ್ ಕೊಟ್ಟರಿ ಅವನು ಯಶಸ್ವಿ ಜಯಸ್ವಾಲ್ ಶ್ರೇಯಸ್ ಹೆಂಗಿತ್ತು ಗೊತ್ತಾನೆ ಫಸ್ಟಿಗೆ ಒಂದ್ ಎರಡು ಓವರ್ ನಿಂತು ಆಡಿದ್ರು ಬಟ್ ಯಶಸ್ವಿ ಜಯಸ್ವಾಲ್ ಹೊಡೆದು ಅವ್ರದ್ದೇ 36 ರನ್ ಇದ್ದು ಬರೀ 1 ರನ್ 37 ರನ್ ಇದ್ದು ರೀ 3 ಓವರಿಗೆ ಏನು ಅವರು ಯಶಸ್ವಿ ಜಯಸ್ವಾಲ್ 36 ರನ್ ಇದ್ದು ಬರೀ 1 ರನ್ ಮಾತ್ರ ಯಶಸ್ವಿ ಸೂರ್ಯವಂಶಿ ಇರುತ್ತೆ ಏನು ಬ್ಯಾಟಿಂಗ್ ಸೂರ್ಯವಂಶಿ ಸಣ್ಣ ಹುಡುಗ ಹೊಡೆದಾರೆ ಸಿ ಎಸ್ ಕೆ ನಾಯಿ ಬಣ್ಣ ಹೊಡೆದಾರೆ ಅವನು ಹೊಡಿಬಾರ್ದಿತ್ತು ಹೊಡೆದವನು ಏನು ಬ್ಯಾಟಿಂಗ್ ರೀ ಅವನ ನೋಡ್ರಿ ಫಸ್ಟ್ ಸಿ ಎಸ್ ಕೆ ಬ್ಯಾಟಿಂಗ್ ಬಂತು ಅವನ ಸಿ ಎಸ್ ಕೆ ಅಂತಾರೆ ಅವನ ಏನು ವಿಕೆಟ್ ತಗೋತಾರೆ ಅವನ ಅಶ್ವಿನ್ ಹೋಗಿ ಕೊಟ್ರೆ ಹೊಡಿತಾರಪ್ಪ ಅಶ್ವಿನ್ ಆಯ್ತು 200 210 ಹೊಡಿತಾರ ತಿಳ್ಕೊಂಡಿದ್ದೇವ್ರ 8 ರನ್ನಿಗೆ ಔಟ್ ಆಗ್ಬಿಟ್ರೆ ಅಶ್ವಿನ್ ಅಂತ ಬ್ರಾವೇಶ್ ಅಂತ ಬೆಂಕಿ ಆಡ್ಯಾರ ನೋಡ್ರಿ ಅವ್ರು 4 ಮ್ಯಾಚ್ ಆಡ್ಯಾರಿ SRH DC KKR ಮತ್ತು ಇದೊಂದೇನು ಆಡ್ಯಾರಿ ಬೆಂಕಿ ಬ್ಯಾಟಿಂಗ್ 50 40 30 ಬೆಂಕಿ ಅಂದ್ರೆ ಬೆಂಕಿ ಬ್ರಾವೇಶ್ ಬಂದ್ಮೇಲೆ ಅವ್ರು 180 170 ಹೊಡೆತಾರಲ್ಲಿ 140 150 ಹೊಡೆಯೋ ಕ್ಯಾಂಡಿಡೇಟ್ಗಳು ಅವ್ರು ಅಲ್ಲ ನಾವು ಏನು ಬ್ಯಾಟಿಂಗ್ ರೀ ಅವನ ರಾಜಸ್ಥಾನ್ ರಾಯಲ್ಸ್ ಬೆಂಕಿ ಬ್ಯಾಟಿಂಗ್ ಅನ್ನಿಸ್ಬೇಕು ನೋಡ್ರಿ ನಾವು ಬೆಂಕಿ ನೋಡ್ರಿ ಸಿ ಎಸ್ ಕೆ ಬ್ಯಾಟಿಂಗ್ ವಿಕೆಟ್ ನೋಡ್ರಿ ಅವ್ರು ಹೆಂಗೆ ಹಿಡಿದ್ರಿ ಹೆಂಗೆ ತಕ್ಕೋತಾರೆ ಪವರ್ ಪ್ಲೇನಾಗ 3 ವಿಕೆಟ್ ಹೋಗ್ತಾವ್ರಿ ಸಿ ಎಸ್ ಕೆ ಅವ್ನು ಮತ್ತೆ 5 ಕಪ್ ಚಾಂಪಿಯನ್ ಅಂತ ಮಾಡಿ ಚಿಟ್ಕೋಬೇಕು 5 ಕಪ್ ಚಾಂಪಿಯನ್ 5 ಕಪ್ ಇದ್ರೆ ಬಿ ಏನಂತಾರೆ ಕ್ವಾಲಿಫೈ ಸುತ್ತಿಗೆ ಆಗಿಲ್ಲ ಸಿ ಎಸ್ ಕೆ ಯೋಚನೆ ಮಾಡಿ ಕ್ವಾಲಿಫೈ ಮತ್ತು 5 ಕಪ್ ಅಂತ ಹೆಂಗೆ ಕಪ್ ಗೆದ್ದಾರೋ ಏನಿಲ್ಲ ಒಂದು 5 ಕಪ್ ಬಿಡ್ರಿ 5 ಕಪ್ ಇದ್ರೆ ಸ್ವಲ್ಪ ಕ್ವಾಲಿಫೈ ನೋಡ್ರಿ ಅವ್ನು 6 ಕಪ್ ಇಟ್ಕೊಂಡು ಹೆಂಗೆ ಹೊಡೆದಾಡಕ್ತಾವ ಇವ್ರು ಸ್ವಲ್ಪ ಸನಿನೇ ಇಲ್ಲ 10 ಟೀಮ್ನ 10ದಾಗ ರೀ 3 ಮ್ಯಾಚ್ ಗೆದ್ದಕ್ಕೆ 6 ಪಾಯಿಂಟ್ನಾಗ ಏನು ಸಿ ಎಸ್ ಕೆ ಏನಿಲ್ಲ ದುಬೆ ನೀವು ನೋಡಿ 2024ರಿಂದ ಸ್ವಲ್ಪ ಸಿ ಎಸ್ ಕೆ ಟಾಪ್ನಾಗ ಇತ್ತು ದುಬೆ ನಾಯಿ ಹೊಡೆದಂಗೆ ಹೊಡಿತಾರೆ ದುಬೆದಂಗೆ ವಿಡಿಯೋ ನೋಡ್ರಿ ಹೆಂಗೆ ಸಿ ಎಸ್ ಕೆ ಏನ ಸ್ಪಿನ್ನರ್ಕ ಪೊಲೀಸ್ ಏನು ಅಂತಾರ ಸ್ಪಿನ್ನರ್ ಡಿಸ್ಟ್ರಾಯ್ ಮಾಡ್ತಾನೆ ಅಂತಾರೆ ಕಾಕ ಸ್ಟ್ರೈಕ್ ರೇಟ್ ನೋಡ್ರಿ ದುಬೆ 122 ಸ್ಟ್ರೈಕ್ ರೇಟ್ ಅವ್ರಿ 200-300 ಸ್ಟ್ರೈಕ್ ರೇಟ್ ಇದಾವ 122 ಸ್ಟ್ರೈಕ್ ರೇಟ್ ಅದ MS ಧೋನಿ ಬಿಡ್ರಿ ಅವ್ರದ್ದು ವಯಸ್ಸಾಗ್ಯದ ಅವ್ರಿಗೆ ಏನು ಮಾಡಪ್ಲೇನ್ ಯಾಕಪ್ಪ ಅಂದ್ರೆ ಅವ್ರು ಅಷ್ಟು ಇಲ್ಲಿ ಅನ್ನಿಸ್ತಾರೆ MS ಧೋನಿ ಲಾಸ್ಟ್ ಮ್ಯಾಚ್ ಆಗ್ತಿರ್ಬಹುದು ಅಂತ ಅನಿಸ್ತದೆ ಯಾಕಪ್ಪ ರಿಪೋರ್ಟ್ ಪ್ರಕಾರ ಲಾಸ್ಟ್ ಮ್ಯಾಚ್ ಅಂತೇಳಿ MS ಧೋನಿ ಹೇಳಿದ್ರೆ ಅವ್ರು ಮುಂದಕ್ಕೆ ಹಾಕೊಂಡು ಹೊಂಟಾರೆ ಇವತ್ತಿಲಿಕ್ಕೆ ನಾಳೆ ಅನ್ಕೋತ ಮುಂದಕ್ಕೆ ಹಾಕೊಂಡು ಹೊಂಟಾರೆ ಬಟ್ ರಿಪೋರ್ಟ್ ಪ್ರಕಾರ ಇದು ಲಾಸ್ಟ್ ಮ್ಯಾಚ್ ಆಡ್ಬೋದು ಇನ್ನೊಂದು ಆದರೆ ಗುಜರಾತ್ ಕೂಡ ಅದು ಲಾಸ್ಟ್ ಮ್ಯಾಚ್ ಆಡ್ಬೋದು ಈ ಸೀಸನ್ ಒಟ್ಟು ಅವ್ರು ಲಾಸ್ಟ್ ಮ್ಯಾಚ್ ಆಡ್ಬೋದು ಅಂತೇಳಿ ರಿಪೋರ್ಟ್ ಪ್ರಕಾರ ಹೊಂಟಾರೆ ಬಟ್ ನನಗೆ ಅನ್ನಿಸ್ತಾರೆ MS ಧೋನಿ ನಮ್ಮ ಮುಂದೆ ಆಡ್ತಿರ್ಬೋದು ಅಂತ ಅನಿಸ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನಿಮಗೆ ಹೆಂಗೆ ಅನಿಸ್ತಾರೆ ಕಮೆಂಟ್ ಮಾಡ್ರೆ ನೋಡಿ ಸಿಕ್ತು ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಗೆದ್ದರೆ ಅದೇ ಹೆಂಗೆ 17 ಹೊಡೆದು ಮುಗಿಸ್ತೀವಿ 185 ರನ್ 17 ಹೊಡೆದು ಮುಗಿಸ್ತೀವಿ ನಾವು ರಾಜಸ್ಥಾನ್ ರಾಯಲ್ಸ್ ಯಾವ ಚೇಸೇ ಮಾಡಿಲ್ರಿ ಈ ಏನು 8 ಮ್ಯಾಚ್ನೇ ಒಟ್ಟೆ ಚೇಂಜ್ ಮಾಡಿಲ್ರಿ ಅಂಥ ಮ್ಯಾಚ್ ಚೇಂಜ್ ಮಾಡಿ ಹೊಡೆದ್ಬಿಡ್ತೀವಿ ಯಾರು ಹಿಟ್ ಮಾರು ಫಾರ್ಮಿಂಗ್ ಬರ್ಲಾರ್ದು 5 ಬಾಲಿಗೆ 12 ರನ್ ಬಂದು ಎದುರಿಸಿತ್ತು ಹೊಡೆದ್ಬಿಟ್ಟಾರೆ ಜುರಿಯಲ್ಲಿ ಯಾವಾಗಲೂ ರಾಜಸ್ಥಾನ್ ರಾಯಲ್ಸಿಗೆ ಯಾವಾಗಲೂ ಫಿನಿಶ್ ಮಾಡಿ ಕೊಡ್ಲಾರ್ದೆ ಫಿನಿಶ್ ಮಾಡಿ ಕೊಟ್ಟಾಗ ಸಿ ಎಸ್ ಕೆ ಕೂಡ ಏನು ಬ್ಯಾಟಿಂಗ್ ರೀ ಸೂರ್ಯವಂಶಿ ಬೆಂಕಿ ಅವಾರ್ಡ್ ಕೊಡ್ಬೇಕು ನೋಡ್ರಿ ಅವ್ರು ಪವರ್ ಪ್ಲೇನಾಗೆ ಹೊಡೆದ್ಮೇಲೆ ಇವ್ರು ಗೆದ್ದಾರೆ ಇವರಲ್ಲಿ ಇರುತ್ತೆ ಸಂಜು ಸ್ಯಾಮ್ಸನ್ಗೆ ಕ್ರೆಡಿಟ್ ಕೊಡ್ಬೇಕು ಸಂಜು ಸ್ಯಾಮ್ಸನ್ 41 ರನ್ ಮಸ್ತ್ ಬೆಂಕಿ ಅಂದರೆ ಬೆಂಕಿ ಆಡೋದು ರಾಜಸ್ಥಾನ ರಾಯಲ್ಸ್ ಬಾಲಿಂಗ್ ಏನಪ್ಪ ಅಂದ್ರೆ 4 ಓವರ್ನೇ ಬೆಂಕಿ ಫಸ್ಟ್ ಏನು ಸಿ ಎಸ್ ಕೆ ಬ್ಯಾಟಿಂಗ್ ಆಡತ್ತಲ್ರಿ ರಾಜಸ್ಥಾನ್ ರಾಯಲ್ಸ್ ಲಾಸ್ಟಿನ 4 ಓವರಿಗೆ 20 ರನ್ 22 ರನ್ ಕೊಟ್ಟರೆ ಅಲ್ಲೇ ಕಟ್ಟಾಕ್ ನೋಡ್ರಿ ಆರಾಮ್ ಸಿ ಎಸ್ ಕೆ 200 ಹೊಡಿತಿದ್ರು ಆರಾಮ್ ಹೊಡಿತಿದ್ರು ಆ ದುಬೆ ಅದ್ರಾಗ ಅವರೇ 20-30 ಬಾಲ್ ಅಲ್ಲೇ ತಿಂದರೆ 30 ಬಾಲಿಗೆ 26 ರನ್ನೇ ಹೊಡೆದಾರೆ ದುಬೆ ಹಂಗಾಗಿ ಅಲ್ಲಿ ಕೊಡ್ತಾರೆ ನಾವು MS ಧೋನಿ ಲಾಸ್ಟ್ ಅವರು ರನ್ ಟು ಬಾಲೇ ಬಂದು ಅವ್ರದಾಗ ಏನು ಹೇಳಿದಪ್ಪ ಅಂದ್ರೆ ಬ್ರಾವೇಶ್ ಮಾತ್ರ ಬೆಂಕಿ ಆಗ್ಬಿಟ್ಟು ಮತ್ತೆ ಯಾರು ಆಡಲಿ ಫಸ್ಟ್ ಓಪನರ್ ಯಾರು ಅವ್ರ ಹೆಸರು ಏನಾದ್ರು ಮತೀಶ್ ಏನದಲ್ಲ ಅವ್ರು ಮಾತ್ರ ಬೆಂಕಿ ಆಡಿದ್ರು ಅವ್ರು ಇಬ್ಬರೇ ಆಡಿದ್ರು ಮತ್ತು ಅವ್ರು ಬಿಟ್ಟು ಮತ್ತೆ ಯಾರೇ ಆಡಿಲ್ಲ ಸಿ ಎಸ್ ಕೆದಾಗ ಎಲ್ಲ ವೇಸ್ಟ್ ನನ್ನ ಮಕ್ಕಳು ಸಿ ಎಸ್ ಕೆ ಟೀಮ್ 2025ಕ್ಕೆ ಅದು ಕ್ವಾಲಿಫೈ ಸುತ್ತಕ್ಕೆ ಆಗಿಲ್ಲ ರೀ ಮತ್ತೆ 5 ಟ್ರೋಫಿ ಇಟ್ಟಾರ ಬಕೆಟ್ನಾಗ ಕ್ವಾಲಿಫೈ ಸುತ್ತಕ್ಕೆ ಆಗಿಲ್ಲ ಅಲ್ಲಿ ತನಕ ಹೋಗಿಲ್ಲ ರೀ KKR ನೋಡ್ರಿ ಅವ್ನು 3 ಕಪ್ ಇಟ್ರಿ ಭೀ ಅವ್ನು ಕಡೆ ಫೈಟಿಂಗಾರ ಕೊಡತ್ತಾವ ಇವು ಏನಿಲ್ಲ ಅವ್ನು 5 ಕಪ್ ಇಟ್ರಿ ಭೀ ಅವ್ನು ಮುಟ್ಟಾಗಿ 5 ಕಪ್ ನೋಡಿ ಸಿಕ್ತು ರಾಜಸ್ಥಾನ್ ರಾಯಲ್ಸ್ ಆರಾಮ್ಸೆ 6 ವಿಕೆಟ್ನಿಂದ ಗೆದ್ದರು ಆರಾಮ್ 17 ರನ್ನಿಗೆ ಹೊಡೆದು ಹೋಗ್ಬಿಟ್ಟು ಇನ್ನು ಹೇಳಿದ್ರಿ ಮ್ಯಾಚ್ ಆಟ ಕುಂಟು ಲೆಕ್ಕ ಹಾಕಿದ್ದಪ್ಪ ಇವತ್ತು ಯಾರು ಗೆದ್ರು ಭೀ ವೇಸ್ಟ್ ಯಾರು ಗೆದ್ರು ಭೀ ಅಷ್ಟೇ ಸೋತ್ರು ಭೀ ಅಷ್ಟೇ ಇರ್ತಿತ್ತು ಗೆದ್ರು ಭೀ ಅಷ್ಟೇ ಇರ್ತಿತ್ತು ಯಾಕಪ್ಪ ಇದು ಯಾರಿಗೆ ಎಫೆಕ್ಟ್ ಭೀ ಆಗಲ್ಲ ಯಾವ ಟೀಮಿಗೆ ಭೀ ಎಫೆಕ್ಟ್ ಆಗಲ್ಲ RCB ಭೀ ಎಫೆಕ್ಟ್ ಆಗಲ್ಲ DC ಭೀ ಎಫೆಕ್ಟ್ ಆಗಲ್ಲ ಪಂಜಾಬ್ ಭೀ ಎಫೆಕ್ಟ್ ಆಗಲ್ಲ ಗುಜರಾತ್ ಭೀ ಎಫೆಕ್ಟ್ ಆಗಲ್ಲ ಲಾಸ್ಟ್ ಹೋದ್ರೆ ಇನ್ನೊಂದು MI ಭೀ ಎಫೆಕ್ಟ್ ಆಗಲ್ಲ ಇದು ಆಟ ಕುಂಟು ಲೆಕ್ಕಕ್ಕಿಲ್ಲ ಮ್ಯಾಚ್ ಸುಮ್ ಫ್ಯಾನ್ಸ್ ಅಲ್ಲಿಗೆ ಆಡೋದು ಇನ್ನೊಂದು ಮ್ಯಾಚ್ ಅದರ ಸೇಸ್ ಕಾಲ ಫ್ಯಾನ್ಸ್ ಅಲ್ಲಿಗೆ ಆಡ್ತಾರೆ ಅದೆಲ್ಲಪ್ಪ ಅಹಮದಾಬಾದ್ನಾಗ ಗುಜರಾತ್ ನಾಯಿ ಹೊಡೆದ ಹೊಡಿತಾರೆ
ಸಿಂಪಲ್ ಆಗಿ ನೋಡ್ರಿ ರಾಜಸ್ಥಾನ ರಾಯಲ್ಸ್ ಮ್ಯಾಚ್ ಹತ್ರ ಬೆಂಕಿಗಾಗಿತ್ತು. ಇಲ್ಲಿ ಸಿ ಎಸ್ ಕೆ ಬಾಲಿಂಗ್ ಏನಪ್ಪ ಅಂದ್ರೆ ಒಬ್ರು ಯಾರು ಖಲೀಲ್ ಅಹ್ಮದ್ ಅಂತೂ ನಾಯಿ ಓಡಿಸೋತಾರೆ, ಇನ್ನೊಬ್ರು ಬೆಂಕಿ ಬಾಲಿಂಗ್ ಮಾಡಿದ್ರು. ಅವರು ಯಶಸ್ ಜಾಸ್ತಿ ಬೋರ್ಡ್ ಮಾಡಿದ್ರು, ಅವ್ರು ಮಾತ್ರ ಬೆಂಕಿ ಮಾಡಿದ್ರು. ರಾಜಸ್ಥಾನ್ ರಾಯಲ್ಸ್ ಕಡೆ ಡೆತ್ ಓವರ್ನ ಬಾಲಿಂಗ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಮಾಡಿದ್ರು. ಡೆತ್ ಓವರ್ನ ರಾಜಸ್ಥಾನ್ ರಾಯಲ್ಸ್ ಏನು ಬಾಲಿಂಗ್ ಡೆತ್ ಓವರೇ ಮೇನ್ ಕ್ರೂಷಿಯಲ್. ಏನು ಪವರ್ ಪ್ಲೇ 6 ಓವರ್ ಇರ್ತಾವ್ರಿ, ಡೆತ್ ಓವರ್ನ 5 ಓವರ್ ಮೇನ್ ಕ್ರೂಷಿಯಲ್ ರೀ. ಯಾವ ಟೀಮಿಗೆ ಆದ್ರೂ ಬೆಂಕಿ ಅಂದ್ರೆ ಬೆಂಕಿ ಕಮ್ಬ್ಯಾಕ್ ಮಾಡಿದ್ರು ರಾಜಸ್ಥಾನ್ ರಾಯಲ್ಸ್. ಬೆಂಕಿ ಅಂದ್ರೆ ಬೆಂಕಿ 4 ಓವರಿಗೆ 26 ರನ್ ಕೊಟ್ಟು ಬೆಂಕಿ ಕಟ್ಟಾಕಿದ್ರೆ 180 ಎಲ್ಲಿ 200 ದಾಡ್ತಾ ಅಂತಿದ್ದು. ರಾಜಸ್ಥಾನ್ ರಾಯಲ್ಸ್ ಬಂದರು, ಇಟ್ಟರು, ಹೋದರು ಅಂತೇಳಿ ನಾನು ವಿಡಿಯೋ ಮುಗಿಸ್ತೀನಿ. ಎಲ್ಲರೂ ಗುಡ್ ನೈಟ್, ಶುಭರಾತ್ರಿ ಅಂತೇಳಿ. ನಿಮ್ಗೆ ಹೆಂಗೆ ಅನಿಸ್ತಾರೆ ವಿಡಿಯೋ ಅಂತ ಕಮೆಂಟ್ ಮಾಡಿರಿ. ಈ ಸಲ ಕಪ್ನಂತ ಆಗ್ತಂತೆ ಸಿ ಎಸ್ ಕೆ ಕ್ವಾಲಿಫೈ ಆಗಬೇಕಿತ್ತ ಆಗಬಾರ್ದು ಅಂತೇಳಿ ನಿಮ್ಗೆ ಕಮೆಂಟ್ ಮಾಡಿರಿ ಅಂತ ವಿಡಿಯೋ ಮುಗಿಸ್ತಾರೆ. ಈ ಸಲ ಕಪ್ನಂದ ಜೈ RCB ಸಿಗೋಣ ಬಂದಿವ. ಅಲ್ಲಿ ತನಕ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.